ಬಂಧುಗಳೇ ನಮಸ್ಕಾರ. ಒಂದು ವಿಶೇಷ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವಾಂಗ್ಚುಕ್ ಉಪವಾಸ ಇದ್ದರು. ವಾಂಗ್ಚುಕ್ಕಿಗೆ 8 kg ವೆಯ್ಟ್ ಕಡಿಮೆ ಆಯಿತು. ವಾಂಗ್ಚುಕ್ನ ಎತ್ಕೊಂಡೋಗಿ ಸಫ್ದರ್ಜಂಗ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ಅಲ್ಲೊಂದಷ್ಟು ಜನ ಸೇರಿದ್ರು. ಅದಾದಮೇಲೆ ಸಂಸತ್ಗೆ ಮುತ್ತಿಗೆ ಹಾಕೋದಕ್ಕೆ ಸಾವಿರಾರು ಜನ ಜಿರ್ಲೆಗಳು ದಿಲ್ಲಿಯ ರಸ್ತೆಗಳಿಗೆ ನುಗ್ಗಿದ್ರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಅದಕ್ಕೂ ಬಗಲಿಲ್ಲ ಕಾಕ್ರೋಚ್ಗಳು. ಎಲ್ಲೆಲ್ಲೋ ಬೆಂಕಿ ಇಟ್ಟರು, ಇಲ್ಲೆಲ್ಲೋ ನುಗ್ಗಿದ್ರು, ಆ ಕಡೆಯಿಂದ ನುಗ್ಗಿದ್ರು, ರೈಲ್ವೆ ಭವನಿಂದ ನುಗ್ಗಿದ್ರು, ಉದ್ಯೋಗ ಭವನ ಕಡೆಯಿಂದ ನುಗ್ಗಿದ್ರು. ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಪೊಲೀಸ್ ಕೈಲಿ. ಇನ್ನೊಂದು ಕಡೆಗೆ JP ನಡ್ಡಾ ಓಡೋಗಿ ಇವ್ರ ಹತ್ರ ಮೆಮೊರಂಡಮ್ ಇಸ್ಕೊಂಡ್ರು, ಜಿಲ್ಲೆಗಳ ಲೀಡರ್ಗಳ ಹತ್ರ. ಯಾವ ಚಾನಲ್ ನೋಡಲಿ, ಮೈನ್ ಸ್ಟ್ರೀಮ್ ಮೀಡಿಯಾ ನೋಡಲಿ, ಯೂಟ್ಯೂಬ್ ನೋಡಲಿ, ಬರೀ ಇದೇ ನ್ಯೂಸು. ಮೀಡಿಯಾಗಳ ಕೆಲಸನೇ ಅದೇ. ಅದು ತೋರಿಸ್ಬೇಕು, ಹೈಪರ್ ಆ್ಯಕ್ಟಿವ್ ಆಗಿ ತೋರಿಸ್ಬೇಕು, ಅಥವಾ ಸ್ವಲ್ಪ ಎಮೋಷ್ನಲ್ ಆಗಿ ತೋರಿಸ್ಬೇಕು, ಅಥವಾ ಗಾಬರಿಯಾಗಿ ತೋರಿಸ್ಬೇಕು. ಇದವ್ರ ಕೆಲಸ ಅವ್ರು ಮಾಡ್ತಲೇ ಇರ್ತಾರೆ. ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡೋದು ಕೆಲವು ಮೀಡಿಯಾಗಳ ಗುಣ. ಆದರೆ ನನಗೆ ವಿಶೇಷ ಅನಿಸಿದೆ ಯಾವಾಗ ಗೊತ್ತಾ, ನೀವು ಈ BJP ಸಪೋರ್ಟರ್ಸು ಅಥವಾ BJP ಕಾರ್ಯಕರ್ತರು ಅಂತೇನಿದಾರಲ್ಲ, ಇವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ನೋಡಿದಾಗ ಎಷ್ಟು ಗಾಬರಿ ಬಿದ್ದೋಗವ್ರೆ ಅಂತ ಹೇಳಿದ್ರೆ, ನಮ್ಮ ರೀಲ್ಸಲ್ಲೆಲ್ಲ ಇರ್ತದಲ್ಲ, ಯಾವುದನ್ನ ಹೆಣ್ಮಕ್ಳ ಮೇಲೆ ಜಿರ್ಲೆ ಬಿದ್ದುಬಿಟ್ರೆ ಹೆಂಗೆ ಪದರಗೊಟ್ಟು ಹೋಗ್ತಾರೆ, ಹಾಗೆ ಈ ಜಿರ್ಲೆಗಳು ಬಿದ್ದಿರೋದಕ್ಕೆ ಈ ಭಾಜಪದ ಸಪೋರ್ಟರ್ಸು ಮತ್ತು ಕಾರ್ಯಕರ್ತರು ಬೆದರದವರಂಗೆ ಕಾಣ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನು ನೋಡಿದ್ರೆ ಅವ್ರಿಗೆ ಇರ್ತಕ್ಕಂಥ ಆತಂಕ ಅರ್ಥ ಆಗುತ್ತೆ. ಆದರೆ ಆತಂಕಕ್ಕೆ ಕಾರಣ ಇದೆಯಾ? ನಿಜವಾಗ್ಲೂ ನಾನು ಭಾಳ ಅಬ್ಸರ್ವ್ ಮಾಡ್ಕೊಂಬರ್ತಾ ಇದ್ದೀನಿ BJP ಕಾರ್ಯಕರ್ತರುಗಳ ಬಗ್ಗೆ, ಇವರ BJP ಸಪೋರ್ಟರ್ಸ್ ಬಗ್ಗೆ. ಸಣ್ಣ ವಿಷಯಕ್ಕೂ ವಿಪರೀತ ಹಿಗ್ಗೋಗ್ಬಿಡ್ತಾರೆ. ಒಂದು ಸಣ್ಣದೇನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಹಂಗೆ ತಸ್ಸಕ್ಕಂತ ಕುಗ್ಗೋಗ್ಬಿಡ್ತಾರೆ. ಉತ್ತರ ಪ್ರದೇಶದಲ್ಲೋ, ಬಿಹಾರಲ್ಲೋ, ರಾಜಸ್ಥಾನದಲ್ಲೋ 2 ಬೈ ಎಲೆಕ್ಷನ್ BJP ಗೆದ್ದುಬಿಡುತ್ತೆ. ಏನು ಕಾರ್ಯಕರ್ತನ ಹಿಡಿಯೋರೇ ಗೊತ್ತಿಲ್ಲ. ನೆಕ್ಸ್ಟಿನ್ 40 ವರ್ಷ ನಾವೇ ಆಳೋದು ಅಂತೇಳಿ ಪೋಸ್ಟ್ಗಳು ಬರ್ತಾ ಇರ್ತವೆ. ಒಂದು ಸಣ್ಣ ಹಿನ್ನಡೆ ಇನ್ನೆಲ್ಲೋ ಆಗುತ್ತೆ. ಇನ್ನೆಲ್ಲೋ ಒಬ್ಬ BJP MLA ಪಾರ್ಟಿ ವಿರುದ್ಧವಾಗಿ ಮಾತಾಡ್ಬಿಡ್ತಾರೆ. BJP ಕತೆ ಮುಗದೇ ಹೋಯ್ತು ಅಂತ ದಸಕ್ಕಂತ ಕೂತ್ಕೊಂಡ್ಬಿಡ್ತಾರೆ. ರಾಮ ಮಂದಿರ ಆದಾಗ ಏನು ಇವರ ಖುಷಿಗೆ ಪಾರನೇ ಇರಲಿಲ್ಲ. ಅಲ್ಲಿ ಯಾವುದೋ ಒಂದು ದೇಣಿಗೆನ ಯಾವುದೋ ಅಲ್ಲಿರೋ ನೌಕರರು ಏನಾದರೂ ಅಂತ ಕಳ್ತನ ಮಾಡಿದ್ರು ಅಂತ ಹೇಳಿದ್ರೆ ಫುಲ್ ದಸಕ್ಕಂತ ಬಿದ್ದೋದ್ರು. ಯೋಗಿ ಸರ್ಕಾರ ಇನ್ನು ಬರೋದೇ ಇಲ್ಲ, ಇನ್ನು ಬರೋ 27 ಚುನಾವಣೆಯಲ್ಲಿ ಯೋಗಿ ಸರ್ಕಾರನೇ ಬಿದ್ದೋಗುತ್ತೆ. ನೆಕ್ಸ್ಟ್ BJP ಸರ್ಕಾರನೂ ಬರಲ್ಲ ದೇಶದಲ್ಲಿ. ಇಷ್ಟೊಂದು ಹತಾಶ ಭಾವನೆನ ಸಣ್ಣ ವಿಷಯಕ್ಕೆಲ್ಲ. ಆ CJP ಪಾರ್ಟಿ ಆನ್ಲೈನಲ್ಲಿ ಶುರುವಾದಾಗಲೂ ಅಷ್ಟೇ, ಅಯ್ಯೋ ಯಾವುದೋ ಹೊಸ ಪಾರ್ಟಿ ಅಂತೆ, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅಂತೆ, ಮುಗ್ದೇ ಹೋಯ್ತು BJP ಕತೆ. ದೀಪ್ಗೆ ಭಾರತಕ್ಕೆ ಬರ್ತಾನಂತೆ, ಸಾವಿರಾರು ಜನ ಸೇರ್ತಾರಂತೆ. ಏನಾಯ್ತು ರೀ? ನಾಯಿ ನರಿಗಳು ಗತಿ ಇರಲಿಲ್ಲ ಜಂತರ್ ಮಂತರಲ್ಲಿ ಆವಾಗ. ಅದಾದಮೇಲೆ ಹೊಸ ನಾಟಕ ಶುರುವಾಯಿತು. ಸೋನಮ್ ವಾಂಗ್ಚುಕ್ ಬಂದ್ರಂತೆ, ಹಂಗರ್ ಸ್ಟ್ರೈಕ್ ಅಂತೆ, ಸಾವಿರಾರು ಜನ ಬರ್ತಾರಂತೆ, 8 kg ಇಳಿದೋಗ್ಬಿಡುತ್ತಂತೆ. BJP ಕಾರ್ಯಕರ್ತರಿಗೆ ನನ್ನೊಂದು ರಿಕ್ವೆಸ್ಟು, ದಯಮಾಡಿ ಓವರಾಗಿ ರಿಯಾಕ್ಟ್ ಆಗೋದು ಬಿಡಿ. ನಿಮ್ಮ ಲೀಡರ್ಸ್ಗಳ ಬಗ್ಗೆ ನಂಬಿಕೆ ಇಡಿ. ಅಲ್ಲ ರೀ, ಭಾರತದ ಕೋಟ್ಯಾಂತರ ಜನ ನಿಮ್ಮ ಲೀಡರ್ಗಳ ಬಗ್ಗೆ ವಿಶ್ವಾಸಾರ್ಹತೆ ವ್ಯಕ್ತಪಡಿಸಿ ಪದೇ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ನಿಮಗೆ ನಿಮ್ಮ ಲೀಡರ್ಗಳ ಬಗ್ಗೆ ಅಷ್ಟೊಂದು ಆತಂಕ ಯಾಕ್ರಿ? ನೀವು ನಿಜವಾಗ್ಲೂ ಕಾಂಗ್ರೆಸ್ ಕಾರ್ಯಕರ್ತನ ನೋಡಿ ಕಲಿಬೇಕು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ಸಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರಲ್ಲ, ಇನ್ನು ಜನ್ಮದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತು. ಆದರೂ ಅವರು ಆಶಾಭಾವನೆ ಕಳ್ಕೊಂಡಿಲ್ಲ. ಯಾವತ್ತೂ ಒಂದು ದಿವಸ ಬಂದೇ ಬರ್ತದೆ, ಯಾವತ್ತೂ ಒಂದು ದಿವಸ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ನಂಬಿಕೆ ಇಟ್ಕೊಂಡವ್ರೆ. ಇದು ರೀ ಪಾಸಿಟಿವ್ ಮೈಂಡ್ಸೆಟ್ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಅಂದ್ಕೊಳ್ತಕ್ಕಂಥ ಮೈಂಡ್ಸೆಟ್ ಕಾಂಗ್ರೆಸ್ ತೋರಿಸಿದ್ರೆ, ಮೋದಿ ಅಂತ ಲೀಡರ್ಶಿಪ್, ಅಮಿತ್ ಶಾ ಅಂತ ಲೀಡರ್ಶಿಪ್ಪು, ಯೋಗಿ ಅಂತ ಲೀಡರ್ಶಿಪ್ಪು, ಇಂಥ ದೊಡ್ಡ ಲೀಡರ್ಶಿಪ್ಗಳಿಗಿದ್ದಾಗ ಯಾಕ್ರಿ ಆತಂಕಕ್ಕೊಳಗಾಗ್ತೀರಾ BJP ಅವರೇ? ಯಾಕೆ ಅಂತ ಹೇಳಿದ್ರೆ, ನೋಡಿ, ನಾನೊಬ್ಬ ದೊಡ್ಡ ಪತ್ರಕರ್ತರದ್ದು ಒಂದು ವಿಶ್ಲೇಷಣೆ ನೋಡ್ತಾ ಇದ್ದೆ. ಅವ್ರು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು, ಮೋದಿಯವ್ರಿಗೆ ಶಾಗೆ ಇವ್ಯಾವ ವಿಚಾರಗಳು ಮನಸ್ಸೊಳಗಡೆಗೆ ಹೋಗಲ್ಲ. ಈ ವಾಂಗ್ಚುಕ್ ಉಪವಾಸ ಕೂತಿರೋದಾಗಲಿ, ಎಲ್ಲಾರೋ ಬಂದು ಹುಡುಗರು ಒಂದು ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡೋರೆ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ಅವರು ಈ ರೀತಿ ಆಂದೋಲನಗಳಿಂದನೇ ಹುಟ್ಟು ಬಂದಿರೋದು. 40 ವರ್ಷ ಪ್ರಚಾರಕ್ಕಾಗಿ ಕೆಲಸ ಮಾಡೋದ್ರಿ ಮೋದಿ ಮತ್ತು ಶಾ ಅವರು. ಹಳ್ಳಿ ಸುತ್ತಿದ್ದಾರೆ, ಗಲ್ಲಿ ಸುತ್ತಿದ್ದಾರೆ, ಬಸ್ಸಲ್ಲಿ ಸುತ್ತಿದ್ದಾರೆ, ಸೈಕಲಲ್ಲಿ ಸುತ್ತಿದ್ದಾರೆ. ಯಾವುದೇ ಪರಿವಾರದಿಂದ ಬಂದವರಲ್ಲ. ಇವತ್ತು ಯಾರ್ದೋ ಪರಿವಾರದಿಂದ ಬಂದಿದ್ರೆ, ಯಾರೊಬ್ಬ ದೊಡ್ಡ ಅಪ್ಪನ ಮಗ ಆಗಿದ್ದಿದ್ರೆ ಈ ನೋವುಗಳು ಗೊತ್ತಾಗಲ್ಲ, ಈ ಸಂವೇದನೆಗಳು ಗೊತ್ತಾಗಲ್ಲ, ಜನಗಳ ಮನಸ್ಸಿನ ಭಾವನೆ ಗೊತ್ತಾಗಲ್ಲ. ಮೋದಿಯವರು, ಅಮಿತ್ ಶಾ ಅವರು ಮನೆಗೆ ಹೋಗಿ ತಾಯಂದಿರ ಜೊತೆ ಮಾತಾಡಿದ್ದಾರೆ, ಅಕ್ಕ ತಂಗಿದ್ರ ಜೊತೆ ಮಾತಾಡಿದ್ದಾರೆ, ರೈತರ ಜೊತೆ ಮಾತಾಡಿದ್ದಾರೆ, ಕೂಲಿ ಕಾರ್ಮಿಕರ ಜೊತೆ ಮಾತಾಡಿದ್ದಾರೆ. ಆ ಜನಗಳ ಜೊತೆನೇ, ಆ ಜನಗಳ ಕಷ್ಟದಲ್ಲೇ, ಆ ಜನಗಳ ಭಾವನೆನೇ ಮಧ್ಯೆ 40 ವರ್ಷ ಜೀವನವನ್ನು ಸೌದು ಆನಂತರ ಲೀಡರ್ ಆಗಿರೋರು. ಎಲ್ಲೋ ಪ್ಯಾರಾಚೂಟಿಂದ ಬಂದವರಲ್ಲ. ಹಾಗಾಗಿ ಯಾವುದೇ ಘಟನೆ ನಡೆದರೆ, ಯಾವುದೇ ಒಂದು ಹೋರಾಟ ನಡೆದರೆ ಅದರ ಬಗ್ಗೆ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಕ್ಕಂತಹ ಅಂದಾಜು ಭಾಳ ಚೆನ್ನಾಗಿ ಮೋದಿ ಮತ್ತು ಶಾ ಅವ್ರಿಗಿದೆ. ಕಾರ್ಯಕರ್ತರು ಆತಂಕ ಪಡೋದ್ರಲ್ಲಿ ಆಶ್ಚರ್ಯ ಏನಲ್ಲ, ಇದು ನ್ಯಾಚುರಲ್ಲು. ಈಗ ಉದಾಹರಣೆಗೆ
ಈಗ ನಮ್ಮನೇಲಿ ಯಾರಿಗಾನ ಒಬ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ರೆ ನಮಗೆ ವಿಪರೀತ ಟೆನ್ಷನ್ ಆಗ್ಬಿಡುತ್ತೆ, ರಕ್ತ ಸೋರ್ತಾ ಇರುತ್ತೆ, ನಾವು ಎತ್ಕೊಂಡು ಹಾಸ್ಪಿಟ್ಲಿಗೆ ಓಡೋಗ್ತೀವಿ. ಆದರೆ ಅಲ್ಲಿ ಮೇಯ್ನ್ ಡಾಕ್ಟ್ರು ಆರಾಮಾಗಿರ್ತಾರೆ, ಕೂಲಾಗಿರ್ತಾರೆ. ನಮಗೆ ಆತಂಕ, ಅಯ್ಯೋ ರಕ್ತ ಹೋಗ್ತದೆ, ಡಾಕ್ಟ್ರಿನ ಸುಮ್ಮನೆ ಕೂತಿದ್ದಲ್ಲ, ಡಾಕ್ಟ್ರ್ ಏನೂ ಮಾಡ್ತಿಲ್ಲ ಅಂತ ನಮಗೆ ಕೋಪ ಬಂದ್ಬಿಡುತ್ತೆ. ನಮಗೆ ಇದು ಹೊಸ ವಿಷಯ, ಹಾಗಾಗಿ ನಮಗೆ ಆತಂಕಕ್ಕೊಳಗಾಗಿದ್ದೀವಿ. ಅದ್ರಲ್ಲಿ ಕೂತಿರ್ತಕ್ಕಂಥ ಒಬ್ಬ ದೊಡ್ಡ ಡಾಕ್ಟರ್ಗೆ ಅವನಿಗೆ ಭಾಳ ಚೆನ್ನಾಗಿ ಗೊತ್ತು, ಹೌದು ರಕ್ತ ಹೋಗ್ತಿರೋದೇನೋ ಸರಿ, ಅದು ಇದರಿಂದ ಯಾವುದೇ ಆತಂಕ ಇಲ್ಲ, ಅರ್ಧ ಗಂಟೆಲಿ ಇದನ್ನು ಸರಿ ಮಾಡ್ತೀನಿ ಅಂತಕ್ಕಂತಹ ಕಾನ್ಫಿಡೆನ್ಸ್ ಆ ಡಾಕ್ಟ್ರಿಗಿರುತ್ತೆ. ಜೊತೆಗೆ ಇಂಥ ಸಾವಿರಾರು ಕೇಸನ್ನ ದಿನ ನೋಡ್ತಾ ಇರ್ತಾನೆ ಅವನು. ಹಾಗಾಗಿ ಡಾಕ್ಟರ್ ಆರಾಮಾಗಿ ಕೂತಿದ್ದಾನೆ, ಶಾಂತಚಿತ್ತದಿದ್ದಾನೆ ಅಂತ ಹೇಳಿದ್ರೆ ಅದು ಅವ್ರ ತಪ್ಪಲ್ಲ. ಅವ್ರಿಗೆ ಹಿಂದೆ ಇರ್ತಕ್ಕಂತಹ ಸಮಸ್ಯೆ ಗೊತ್ತು, ಅದರ ಪರಿಹಾರ ಗೊತ್ತು, ಮತ್ತು ಅದರ ಎಫೆಕ್ಟ್ ಗೊತ್ತು. ಸೇಮ್ ಟು ಸೇಮ್ ಸಿಚುಯೇಷನ್. ಎಲ್ಲೋ ಒಂದು ಕಡೆಗೆ ಜಂತರ್ ಮಂತರಲ್ಲಿ ವಾಂಗ್ಚುಕ್ ಉಪವಾಸ ಮಾಡ್ತಿದ್ದಂಗೆ ಮೋದಿ ಮತ್ತು ಶಾಹಕ್ಕೆ ಯಾಕೆ ಎದುರಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಗಾಬರಿ ಆಗುತ್ತೆ ಅಂತ ಹೇಳಿದ್ರೆ ನಮಗೊಂದು ಭಯ, ಅಯ್ಯೋ ಏನೋಗ್ಬಿಡುತ್ತೋ ಇದರಿಂದ ಅಂತೇಳಿ. ಆದರೆ ಆ ಜ್ವಾಲಾಮುಖಿಯಿಂದ ಎದ್ದು ಬಂದಿದ್ದಾರಲ್ಲ ಮೋದಿ ಮತ್ತು ಶಾ ಅವರು, ಭಾಳ ಒಳ್ಳೆ ಮಾತಾಡಿದ್ರು ಆ ಪತ್ರಕರ್ತರು. ಮೋದಿ ಮತ್ತು ಶಾ ಜ್ವಾಲಾಮುಖಿಯಿಂದ ಎದ್ದು ಬಂದಿರೋರು. ಅವ್ರಿಗೆ ಯಾವುದೋ ನೀವು ಗ್ಯಾಸ್ ಸ್ಟವ್ ಭಯ ತೋರಿಸ್ತೀರಾ ಅಥವಾ ಲೈಟ್ರ್ ಭಯ ತೋರಿಸ್ತೀರಾ ಅಂತ ಹೇಳಿದ್ರೆ ಜ್ವಾಲಾಮುಖಿ, ಸಾವಿರಾರು ಡಿಗ್ರಿ ಟೆಂಪರೇಚರ್ ಇರೋ ಜ್ವಾಲಾಮುಖಿ ಒಳಗಡೆಯಿಂದ ಎದ್ದು ಬಂದಿರೋರಿ ಅವರು. ಅವ್ರಿಗೆ ಸಣ್ಣ ಪುಟ್ಟ ಬೆಂಕಿಯ ಭಯ ತೋರಿಸಿದ್ರೆ ಹೌದು ನಮಗೆ ಭಯ ಆಗುತ್ತೆ ಸಣ್ಣ ಬೆಂಕಿ ನೋಡಿದ್ರು. ಆದರೆ ಅವ್ರು ಯಾಕೆ ಅಷ್ಟು ಆರಾಮಾಗಿರ್ತಾರೆ, ಅಷ್ಟು ಶಾಂತಚಿತ್ತತೆ ಇದ್ದಿರ್ತಾರೆ ಅಂತ ಹೇಳಿದ್ರೆ ಆ ಆಕ್ಷನ್ಗಳಿಗೆ ಜನಗಳು ಯಾವ ರೀತಿ ಯೋಚನೆ ಮಾಡ್ತಾರೆ, ಜನಗಳ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತೇಳಿ. ಇದೇ ವಿಚಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಗಿಬಿದ್ದುಬಿಟ್ಟಿದ್ರು ವೆಸ್ಟ್ ಬೆಂಗಾಲಲ್ಲಿ. ಮಮತಾ ಬ್ಯಾನರ್ಜಿ ಆಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅಷ್ಟೊಂದು ಹಿಂಸಾಚಾರ ನಡೀತಾ ಇದೆ, ಅಷ್ಟೊಂದು ಅರಾಜಕತೆ ಇದೆ, ಯಾಕೆ ಮೋದಿ ಅವರು ದಿಲ್ಲಿ ಸರ್ಕಾರ ವಜಾ ಮಾಡಲ್ಲ, ಯಾಕೆ ಅಲ್ಲಿ ರಾಷ್ಟ್ರಪತಿ ಆಡಳಿತ ತರಲ್ಲ, ಎಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಬಂದಿದ್ದು. ಆದರೆ ಮೋದಿ ಅವತ್ತು ಕೆಲಸ ಮಾಡಿದಿದ್ರೆ ಎಲ್ಲ ಮಮತಾ ಬ್ಯಾನರ್ಜಿಗೆ ಸಿಂಪತಿ ಹುಟ್ಟಿರೋದು. ಅವತ್ತು ಎಷ್ಟು ದಿನ ಆಡ್ತಾರೋ ಆಡಲಿ ಅಂತ ಹೇಳಿ ಅವರು ಆರಾಮಾಗಿ ಕೂಲಾಗಿ ಯೋಚನೆ ಮಾಡಿದ್ದಕ್ಕೆ ಇವತ್ತು ದೀದಿ ಎಲ್ಲಿ ಬಂದು ಬಿದ್ದಿದ್ದಾರೆ ಹೇಳಿ. ತನಗೆ ಅಂತ ಒಂದು ಆಫೀಸ್ ಇಲ್ಲ, ತನಗೆ ಅಂತ ಒಂದು ಪಕ್ಷ ಇಲ್ಲ. 28 ಜನ MP ಗಳಲ್ಲಿ ಕೇವಲ 8 ಜನ ಉಳ್ಕೊಂಡವ್ರೆ, 80 ಜನ MLAಗಳಲ್ಲಿ ಕೇವಲ 14 ಜನ ಉಳ್ಕೊಂಡವ್ರೆ. ಅವ್ರಿಗೆ ಎಷ್ಟು ದಿನ ಆಡ್ತಾರೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ತಮ್ಮ ಫೇಮಸ್ ಪತ್ರಕರ್ತರೊಬ್ಬರು ಮೋದಿಯವ್ರ ಬಗ್ಗೆ ಮಾತಾಡ್ತಾ ಇದ್ರು. 2018 ಸಮಯ ಅನಿಸುತ್ತೆ. ಆ ಟೈಮಲ್ಲಿ ಆ ಪತ್ರಕರ್ತರು ಮೋದಿಯವರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರಂತೆ, ಇಂಟರ್ವ್ಯೂಗೆಲ್ಲ ಬೇರೆ ಯಾವುದೋ ವಿಚಾರ ಮಾತಾಡೋದಕ್ಕೆ. ಮಧ್ಯಾಹ್ನ 1:40 ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿತ್ತಂತೆ ಮೋದಿಯವ್ರದ್ದು. ಆದರೆ ಅದೇ ದಿವಸ ಉತ್ತರ ಪ್ರದೇಶದಲ್ಲಾಗಿದ್ದಂತಹ ಬೈಪೋಲ್ನ ರಿಸಲ್ಟ್ಗಳು ಬಂತಂತೆ ಆ ಸಮಯಕ್ಕೆ, ನೀವು ರೋಗ ಸಂದರ್ಭಕ್ಕೆ. ದುರದೃಷ್ಟವಶಾತ್ BJP 3ರಲ್ಲಿ 3 ಬೈ ಎಲೆಕ್ಷನ್ ಸೋತೋಗ್ಬಿಟ್ಟಿತ್ತಂತೆ ಉತ್ತರ ಪ್ರದೇಶದಲ್ಲಿ. ಯೋಗಿ ಸರ್ಕಾರ ಬಂದು ಕೇವಲ 1 ವರ್ಷಕ್ಕೆ. ಇನ್ನು 6-7 ತಿಂಗಳಿಗೆ ಲೋಕಸಭಾ ಚುನಾವಣೆ ಇದೆ. ಈ ಪತ್ರಕರ್ತರು ಅಂದ್ಕೊಂಡ್ರಂತೆ ಅಯ್ಯೋ ರಿಸಲ್ಟ್ ಬಂದುಬಿಟ್ಟಿದೆ, ಮೋದಿ ತುಂಬ ಟೆನ್ಷನ್ ತೊಗೊಂಡ್ಬಿಟ್ಟಿರ್ತಾರೆ, ತುಂಬ ಕೆಟ್ಟ ಮೂಡಲ್ಲಿರ್ತಾರೆ, ಈ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ಹೆಂಗಪ್ಪ ಮಾತಾಡ್ಸೋದು ಅಂತ ಹೇಳಿ. ಸರಿ ಏನಾದರೂ ಆಗಲಿ ಅಂತೇಳಿ 1:40 ಟೈಮ್ ಕೊಟ್ಟಿದ್ದಲ್ಲ, 1:40 ಹೋಗಿ ಮೋದಿಯವ್ರನ್ನ ಭೇಟಿ ಮಾಡಿದ್ರೆ ಮೋದಿಯವರು ಆರಾಮಾಗಿ ಹಸನ್ಮುಖರಾಗಿದ್ದರಂತೆ. ಬೇರೆ ಬೇರೆ ಎಲ್ಲ ವಿಚಾರಗಳು ಮಾತಾಡೋದಂತೆ, ಇವ್ರ ಹತ್ರ ಏನೇನು ಮಾತಾಡಬೇಕು ಎಲ್ಲ ಮಾತಾಡೋದಂತೆ. ಸುಮಾರು ಒಂದು 25 ನಿಮಿಷ ಇವರಿಬ್ಬರದ್ದು ಡಿಸ್ಕಷನ್ ನಡೀತು. ಆರಾಮಾಗಿ ಕೂಲಾಗಿದ್ದರು ಮೋದಿಯವರು. ಪತ್ರಕರ್ತರಿಗನ್ನಿಸ್ತು ಮೋಸ್ಟ್ಲಿ ಇವರಿಗೆ ವಿಷಯನೇ ಗೊತ್ತಿಲ್ವೇನೋ. ಆಮೇಲೆ ಒಂದು ಡೌಟ್ ಬಂದಂತೆ, ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಒಂದು ರಾಜ್ಯದ ಬೈಪೋಲ್ ವಿಷಯ ಗೊತ್ತಿಲ್ಲದಂಗೆ ಇರುತ್ತಲ್ಲ, ಒಂದು ರಾಜ್ಯದ ಬೈಪೋಲ್ ರಿಸಲ್ಟ್ ಗೊತ್ತಿಲ್ಲದೆ ಇರುತ್ತಾ? ಈಗ ಅಂದ್ಕೊಂಡು ಕಡೆಗೆ ಧೈರ್ಯ ಮಾಡಿ ಒಂದು ಪ್ರಶ್ನೆ ಕೇಳೋದಂತೆ, ಮೋದಿಯವರೇ ತಾವು ತಪ್ಪು ತಿಳ್ಕೊಳ್ದಿರೋ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಪ್ರದೇಶದ ಬೈಪೋಲ್ದು ರಿಸಲ್ಟು ವಿಷಯ ಗೊತ್ತಾಯ್ತಾ ತಮಗೆ? ಹಾಂ ಗೊತ್ತಾಯಿತು, ನಾವು 3 ಸೋತಿದ್ದೀವಿ. ಅಲ್ಲ ಮುಂದಿನ ವರ್ಷ ಎಲೆಕ್ಷನ್ ಇದೆ, ತಮಗೇನು ಆತಂಕ ಇಲ್ವಾ? ಆಗ ಮೋದಿಯವರು ಮಾತಾಡೋದ್ರಂತೆ, ಒಂದು ಚುನಾವಣೆ ಸೋಲೋದ್ರಿಂದ ಒಂದು ಚುನಾವಣೆ ಗೆಲ್ಲೋದ್ರಿಂದ ನಾವು ಹಿಗ್ಗೋದು ಕುಗ್ಗೋದು ಆದರೆ ರಾಜಕಾರಣ ಹೇಗ್ರಿ ಮಾಡೋದು? ಎಂಥ ಮಾತಲ್ವಾ. ಚುನಾವಣೆಗಳು ಬರುತ್ತೆ ಹೋಗುತ್ತೆ, ಆದರೆ ತತ್ವ ಸಿದ್ಧಾಂತ ಎಲ್ಲದಕ್ಕಿಂತ ಸ್ಟ್ರಾಟಜಿ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ದಿವಸಕ್ಕೊಂದು ಪ್ರತಿಭಟನೆ ನಡೀತಲೇ ಇರುತ್ತೆ. ಈ ಥರ ಪ್ರತಿಭಟನೆ ನಡೀಲೇಬಾರ್ದು ಅಂತೇನಿಲ್ಲ, ಅಥವಾ ನಡೆಯೋದು ತಪ್ಪು ಅಂತಲೂ ಏನಿಲ್ಲ. ಆದರೆ ಮೋದಿಯವರಂತಹ ಮೋದಿ ಸರ್ಕಾರದ ಮೇಲೆ ಗೊತ್ತಲ್ಲ ಪ್ರತಿಭಟನೆ ನಡೀತು ಅಂತೇಳಿ ನಮಗೆ ಆತಂಕ ಆಗ್ಬೋದು. ಆದರೆ ಮೋದಿಯವರಿಗೆ ಇದೊಂದೇ ಕೆಲಸ ಅಲ್ಲ, 1000 ಕೆಲಸ ಇರುತ್ತೆ ದೇಶದಲ್ಲಿ. 140 ಕೋಟಿ ಜನರ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕು ಅವರು. 140 ಕೋಟಿ ಜನಗಳ ಬಾಳನ ಬಂಗಾರ ಮಾಡಬೇಕು ಅವರು. ದಿವಸ ಬೆಳಗ್ಗೆ ಎದ್ದರೆ ಸಾವಿರಾರು ಚಿಂತೆಗಳು, ಸಾವಿರಾರು ಚಿಂತನೆಗಳು, ಸಾವಿರಾರು ಯೋಚನೆಗಳು, ಸಾವಿರಾರು ಯೋಜನೆಗಳು, ಅದ್ರ ಜೊತೆಗೆ ವಿದೇಶಾಂಗ ನೀತಿಗಳು, ಮಿಲಿಟರಿ, ಫೈನಾನ್ಸು, ರೈತರ ವಿಚಾರಗಳು ಎಲ್ಲವೂ ಸಾವಿರಾರು ಇರ್ತವೆ ದಿವಸಕ್ಕೆ. ಅದರಲ್ಲಿ ಇದು ಒಂದು ಪ್ರಾಬ್ಲಮ್ ಅಷ್ಟೇ, ಇದೊಂದೇ ಪ್ರಾಬ್ಲಮ್ ಅಲ್ಲ. ಹಾಗಾಗಿ ಯಾವ ಆಂದೋಲನಗಳಾಗಲಿ, ಯಾವುದೇ ಪ್ರತಿಭಟನೆಗಳಿಗೆ ಅವರು ಜಗ್ಗಲ್ಲ. ಪ್ರತಿಭಟನೆಗಳ ಬಗ್ಗೆ ಜನಗಳ ಮನಸ್ಥಿತಿ ಏನಿದೆ, ಜನಗಳು ಯಾವ ಥರ ಯೋಚನೆ ಮಾಡ್ತಾರೆ ಅನ್ನೋದು ಅರಿವು ಅವರಿಗೆ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಈ ಕಾಕ್ರೋಚ್ಗಳು ಎಗರೋದು ಬೀಳೋದು ನೋಡಿಕೊಂಡು ಕಾಕ್ರೋಚ್ಗಳ ಬಗ್ಗೆ ಅವ್ರಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಕ್ರೋಚ್ಗಳ ಬಗ್ಗೆ ಜನಗಳು ಯಾವ ರೀತಿ ಯೋಚನೆ ಮಾಡ್ತಾರೆ, ಹೆಣ್ಮಕ್ಳು ಯಾವ ರೀತಿ ಯೋಚನೆ ಮಾಡ್ತಾರೆ, ತಾಯಂದಿರು ಯಾವ ರೀತಿ ಯೋಚನೆ ಮಾಡ್ತಾರೆ, ಇದರ ಸ್ಪಷ್ಟ ಅರಿವು ಅವ್ರು ಇರೋದಕ್ಕೇನೆ ಶಾಂತ ಚಿತ್ತದಿಂದ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ವಿರೋಧಾಭಾಸಗಳಿದ್ರೂ ಕೂಡ
ಜಗತ್ತಿನ ನಂಬರ್ 1 ಆಗೋ ಕಡೆ ಹೋಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯಾರು ಅದನ್ನು ನಡೆಸ್ತಾ ಇದ್ದಾರಲ್ಲ ಅವರ ತಲೆ ಅವರ ಭುಜದ ಮೇಲೆ ಇದೆ. ಬಿ ಜೆ ಪಿಯ ಬೆಂಬಲಿಗರೆ, ನಿಮ್ಮ ಅರ್ಥ ಆಗುತ್ತೆ. ಆದರೆ ದಯಮಾಡಿ ನಿಮ್ಮ ನಾಯಕರ ಮೇಲೆ ವಿಶ್ವಾಸ ಇಡಿ, ಟೆನ್ಷನ್ ತೊಗೋಬೇಡ್ರಿ, ಆರಾಮಾಗಿರ್ರಿ, ಏನೂ ಆಗಲ್ಲ. ಇನ್ನು 30, 40, 50 ವರ್ಷ ಬಿ ಜೆ ಪಿದೇ ಸರ್ಕಾರ ಇರುತ್ತೆ. ನಮಸ್ಕಾರ.